ಇವ್ರ ಗುದ್ದಾಟ ಯಾಕೋ ಕಂಟ್ರೋಲ್ ತಪ್ಪೋ ಹಾಗೆ ಕಾಣಿಸ್ತಾ ಇದೆ. ಸಂಘದ ಪ್ರಮುಖರು ಕರೆದು ಈ ಹಿಂದೆ ಬುದ್ಧಿ ಕೂಡ ಹೇಳಿದ್ರು, ಆದ್ರೆ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಈಗ ವಕ್ಫ್ ಜಾಗ ನುಂಗ್ತಾ ಇದೆ ಅಂತ ಹೇಳಿ ಹೋರಾಟಕ್ಕೆ ಸಜ್ಜಾಗಬೇಕಾದ ಹೊತ್ತಲ್ಲಿ ಪಕ್ಷದಲ್ಲೇ ಭಿನ್ನರಾಗ ಕೇಳಿಸ್ತಾ ಇದೆ. ಅಡ್ಡದಾರಿ ಹಿಡಿದಂತಹ ಯತ್ನಾಳ್ಗೆ ಯಾರ ಬೆಂಬಲ ಇದೆಯೋ ಗೊತ್ತಿಲ್ಲ, ಇಲ್ಲಂತೂ ಶಾಸಕರು ಬಲ ನೀಡ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂದ್ರೂ ಹೈಕಮಾಂಡ್ ಶಿಸ್ತಿನ ಪಾಠ ಮಾಡಬೇಕಾಗಿತ್ತು. ಯಾಕೋ ಲೇಟ್ ಆಗ್ತಾ ಇದೆ. ಲೇಟ್ ಆದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಸರ್, ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಬಿಜೆಪಿಯದ್ದು ಸೀರಿಯಲ್ ಸಂತೆ ಕಥೆ ಅಲ್ಲ. ಹೋರಾಟ ಅಂತ ಮಾಡೋದು ಬಿಟ್ಟು ಬರೀ ಕಿತ್ತಾಟ ಹಾರಾಟಗಳೇ ನಡೀತಿವೆ. ವಕ್ಫ್ ಬೋರ್ಡ್ ಪ್ರೊಟೆಸ್ಟ್ನಲ್ಲಿ 2 ಬಾವುಟಗಳು ಹಾರಾಡ್ತಿವೆ. ವಕ್ಫ್ ಹೋರಾಟಕ್ಕೆ ಚಾಲನೆ ಕೊಟ್ಟ ಕಮಲ ಈಗ ದ್ವಿದಳ. ಡೆಲ್ಲಿ ನಾಯಕರು ಏನೋ ಒಂದು ಮಾಡ್ಕೊಂಡಿರಿ ಅಂದಂಗಿದೆ. ಇಲ್ಲಿ ಇವರಿವರೇ ಗುದ್ದಾಡ್ತಿದ್ದಾರೆ. ಶಿಸ್ತಿನ ಪಾರ್ಟಿ ಅಂತಿದ್ರು, ಅದೇನಾಯ್ತೋ ನೀವೇ ನೋಡ್ತಿದ್ದೀರಿ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತಂತೆ, ಹಂಗಾಯ್ತು ಪರಿಸ್ಥಿತಿ. ವಕ್ಫ್ ಹೋರಾಟದಲ್ಲಿ ಮನೆಯೊಂದು 3 ಬಾಗಿಲು. ಪ್ರತ್ಯೇಕ ಬೇಡ, ಒಗ್ಗಟ್ಟಿಗೆ ವಿನಂತಿಸಿದ ಯಡಿಯೂರಪ್ಪ. ಬಣಬಡಿದಾಟ ನೋಡಿ ಕೈಪಡೆ ಮಾತ್ರ ಅಯ್ಯೋ ಕರ್ಮವೇ ಅಂತ ಆಡಾಡ್ಕೊಂಡು ನಗ್ತಿದ್ದಾರೆ. ಈವರೆಗೆ ಎಲೆಕ್ಷನ್ ಅಂತ ಕಾಣಿಸಿಕೊಂಡಿದ್ದ ಯಡಿಯೂರಪ್ಪನವರು ಇವತ್ತು ಕಾಣಿಸ್ಕೊಂಡ್ರು. ಯತ್ನಾಳ್ ಉತ್ತಿ ಬಿತ್ತಿರುವ ಬಣ ರಾಜಕಾರಣ ವಿರುದ್ಧ ಸ್ವಲ್ಪ ಗರಂ ಆದಂತೆ ಕಂಡ್ರು. ಯತ್ನಾಳ್ ಎಲ್ರೂ ಸಹ ತಮ್ಮ ಹೋರಾಟ ಬಿಟ್ಟು ನಮ್ಮ ಹೋರಾಟದ ಜೊತೆ ಕೈಜೋಡಿಸಿ ಪ್ರತ್ಯೇಕ ಬೇಡ ಅಂತ ವಿನಂತಿಸಿದ್ರು. ಕೇಂದ್ರ ನಾಯಕರ ಬಗ್ಗೆ ಕೇಳಿದ ಪ್ರಶ್ನೆಗೂ ಬಿಎಸ್ವೈ ಅವರಿಗೂ ಗೊತ್ತಿರುತ್ತೆ ನೋಡೋಣ ಅಂತ ಬೇಸರದಲ್ಲೇ ಹೇಳಿದ್ರು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನ್ ಮಾಡ್ತಾರೆ. ಬಿಜೆಪಿ ವಕ್ಫ್ ವಿರುದ್ಧ ಹೋರಾಟ ಹಮ್ಮಿಕೊಂಡ್ರೆ ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟ ನಡೆಸ್ತಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಜಾಥಾ ಆಯೋಜಿಸಿದೆ. ಈ ನಡುವೆ 3 ತಂಡವಾಗಿ ವಕ್ಫ್ ವಿರುದ್ಧ ವಿಜಯೇಂದ್ರ ತಂಡ ಸಹ ಜಾಗೃತಿ ಹೋರಾಟಕ್ಕೆ ಸಜ್ಜಾಗಿದೆ. ಆದರೆ ಒಂದೇ ವಿಚಾರವಾಗಿ ಪಕ್ಷದಲ್ಲಿ ನಡೆಯುವ 2 ತಂಡಗಳ ಹೋರಾಟ ಸಾರ್ವಜನಿಕವಾಗಿ ಪಕ್ಷಕ್ಕೆ ಹಿನ್ನಡೆ ಆಗ್ತಿರೋದು ಗೊತ್ತಿರೋ ಸಂಗತಿ. ಇನ್ನು ಯತ್ನಾಳ್ ಹೋರಾಟ ಈ ಜಾಥಕ್ಕೆ ಸ್ವಪಕ್ಷದ ಸ್ಥಳೀಯ ಶಾಸಕರ ಬೆಂಬಲ ಸಿಗ್ತಿಲ್ಲ. ನಿನ್ನೆ ಬೀದರ್ನ ಎಲ್ಲ ಶಾಸಕರು ದೂರವೇ ಉಳಿದ್ರು. ಆದರೆ ಜನ ಮಾತ್ರ ಹೋರಾಟಕ್ಕೆ ಸೇರ್ತಿದ್ದಾರೆ. ಅಂದ ಹಾಗೆ ಕುಮಾರ್ ಬಂಗಾರಪ್ಪ ಸಹ ಇರುವ ಯತ್ನಾಳ್ ಟೀಮ್ ಮತ್ತು ಬಿಜೆಪಿಗೆ ಸಚಿವ ಮಧು ಬಂಗಾರಪ್ಪ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಬಿಜೆಪಿ ಕಿತ್ತಾಟಕ್ಕೆ ತಂಗಡಗಿ ಟಾಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಏನೇನು ಅವ್ರಿಗೆ ತಲೆ ಕೆಟ್ಟಿದೆ, ಅವ್ರಿಗೆ ಏನು ಬೇಕಾದ್ರೆ ಮಾಡ್ತಾರೆ ಮನ್ಸಿಗೆ ಬಂದಾಗ. ಜನರು ಹಾಳಾಗಿದ್ರೆ ಏನಂತೆ, ಏನೋ ಒಂದು ಪೋಸ್ಟ್ ಕೊಡ್ಬೇಕಲ್ಲ ಟಿವಿಯಲ್ಲಿ, ಎಲ್ಲ ಶಾಲೆಗಿಲ್ಲ ಹಕ್ಕಿಂದ. ಯಾವಾಗ ಕಟ್ಟಿದ್ರಂತ್ರಿ ಬಿಜೆಪಿನ ಅವರು? ನಾನಾದ್ರೂ ಪಕ್ಷಕ್ಕೆ ಹೋಗಿ ನಿಂತು ಸೋತು ಬಂದಿದ್ದೀನಿ ಅಲ್ಲಿ. ಇವ್ರು ಎಂಥದ್ದು ಇಲ್ಲಿ, ಇವರು ಪಕ್ಷನ ಬಾಟನ ಹಿಡಿದವ್ರಲ್ಲ. ಒಂದೇ ಸತಿ ಯಾವಾಗ ಬೇಕು ಅವಾಗ ಮೋದಿ ಫೋಟೋ ಹಾಕಿರ್ತಾರೆ, ಯಾವಾಗ ಬೇಕು ಇನ್ನೊಬ್ರು ಫೋಟೋ ಹಾಕಿರ್ತಾರೆ. ಯಾರಿಗೆ ಏನು ಬೇಕಾದ್ರೆ ಹೇಳ್ತಾರೆ, ಅವ್ರ ಪಕ್ಕನೇ ಹೋಗಿ ಕೂತ್ಕೋತಾರೆ. ಮಾನ ಮರ್ಯಾದೆ ಬಿಟ್ಟಿರೋರಿಗೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬಿಟ್ಬಿಟ್ಟು. ನಾನೊಂದು ಮಾತು ಹೇಳ್ರೆ, ಒಡೆದ ಮನೆ ಆಗಿದೆ ಬಿಜೆಪಿ ಒಡೆದು ಮನೆ ಆಗಿದೆ. ಮನೆ ಒಂದು 3 ಬಾಗಿಲಾಗಿದೆ. ಮತ್ತೊಂದು ಪಕ್ಷದ ಬಗ್ಗೆ ಇವ್ರು ಏನು ಹೇಳ್ತಾರೆ? ಕಾಂಗ್ರೆಸ್ದವರು ಬ್ರಿಟಿಷರನ್ನ ಒದ್ದು ಓಡಿಸಿದವರು. ಬಿಜೆಪಿ ಯಾವ ಲೆಕ್ಕ ನಮಗೆ? ಒಟ್ಟಾರೆ ಬಿಜೆಪಿಯೊಳಗಿನ ಬಣ ರಾಜಕಾರಣ ಮಾತ್ರ ಮನೋರಂಜನೆ ನೀಡುತ್ತಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಲ್ವಾ? ಮಾಡ್ತಿಲ್ಲ. ಈವರೆಗೆ ಅಸೆಂಬ್ಲಿ ಎಲೆಕ್ಷನ್ ಅಂತಿದ್ರು, ಅದು ಮುಗಿದು ವಿಜಯದ ಗುಂಗಿನಲ್ಲಿದ್ದಾರೆ. ಸರಿ, ಡೆಲ್ಲಿಗೆ ಹೋಗಿ ವಿಜಯೇಂದ್ರ ಬಣ ರಾಜಕಾರಣ ವಿಷಮ ಪರಿಸ್ಥಿತಿಗೆ ತಲುಪ್ತಿದ್ದು ಕಂಟ್ರೋಲ್ಗೆ ಮನವಿ ಮಾಡಬೇಕಾಗಿದೆ. ಮೋಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ, ನೋಡೋಣ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.